ಮಾತನಾಡಿದ್ದಾರೆ, ಪುನಃ ರಿಪೀಟ್ ಆಗೋದು ಬೇಡ. ಈಗ DPR ಇವರು ಕೂತ್ಕೊಂಡು ಬಂದು ಸ್ಪಾಟಿಗೆ ಬಂದು ಎಸ್ಟಿಮೇಟ್ ಮಾಡಿ, ಇದು ದೊಡ್ಡ ಪ್ರಾಜೆಕ್ಟು, 100 crore ಪ್ರಾಜೆಕ್ಟು. ಇದನ್ನು ಸ್ಪಾಟಿಗೆ ಬಂದು ಅವರು ಈ ಗ್ರಾಮಸ್ಥರು ಕೂತ್ಕೊಂಡು ಯಾವ ಥರ ನಿಮ್ಗೆ ಅನುಕೂಲ ಆಗಬೇಕು ಆ ಥರ ಒಂದು ಎಸ್ಟಿಮೇಟ್ ಮಾಡಿ DPR ಮಾಡಬೇಕಾಗಿತ್ತು. ಅದು ಮೊದಲನೇ ತಪ್ಪು. ಎರಡನೇದು, ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾದ್ರೆ, ಯಾವುದೇ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾದ್ರೆ ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ ಪ್ರಕಾರ ರೈತರನ್ನ ಭೂ ಸ್ವಾಧೀನ ಮಾಡಬೇಕಾದ್ರೆ ರೈತರನ್ನ ಕೂಡಿಸ್ಕೊಂಡು ರೇಟನ್ನು ಫಿಕ್ಸ್ ಮಾಡಬೇಕು. ಅದನ್ನು ಮಾಡಿದ್ದಾರೆ. ಎರಡು ತಪ್ಪು, ದೊಡ್ಡ ತಪ್ಪು ಮೊದಲನೇ ಮಾಡಿಬಿಟ್ಟಿದ್ದಾರೆ ರೈತರನ್ನ. ಲ್ಯಾಂಡ್ ಅಕ್ವಿಷನ್ ಮಾಡಿದ್ರೆ ರೈತರನ್ನ ಮಾಡಬೇಕಾಯ್ತು. ಈಗಾಗಲೇ 11 ರೂಪಾಯಿ KDBನಲ್ಲಿ ಒಂದು ರೇಟ್ ಮಾಡಿದ್ದಾರೆ, ಇದೊಂದು ರೇಟ್. ಇದು ಭಾಳ ತಪ್ಪ ಮಾಡಿದ್ದಾರೆ. ಅವ್ರಿಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ಬಂದು ಎಲ್ಲೋ ಕೂತ್ಕೊಂಡು ಮಾಡಿದ್ದಾರೆ, ಎಲ್ಲೋ ಬೆಂಗಳೂರು ಕೂತ್ಕೊಂಡು ಮಾಡಿರೋದು. ಅದಕ್ಕೆ ರೈತರು ಬಲಿಪಶು ಆಗಲ್ಲ. ದಯವಿಟ್ಟು ಈಗಾಗಲೇ ಸೋಮಣ್ಣವ್ರಿಗೂ ಮಾತಾಡಿದೆ, MLAಗೂ ಮಾತಾಡಿದೆ, ಎಲ್ರಿಗೂ ಮಾತಾಡಿದ್ದೀವಿ. ಅವರೆಲ್ಲ ಹೊಸದಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ರೈತರಿಗೆ ಅನುಕೂಲ ಆಗ್ತಕ್ಕಂಥ ಮಾಡಲೇಬೇಕು. 200 ಕೋಟಿಯಲ್ಲಿ 200 ಕೋಟಿ ಮಾಡ್ತಾ ಬಿಡಿ ಸರ್ಕಾರ. ಅವ್ನು ಕಾಂಟ್ರಾಕ್ಟಲ್ಲ, ಅವನೇ ಪುನಃ ನಾಳೆ ತಗೊಂಡು ಮಾಡ್ತಾನೆ ಅವನು. ಅದೇನೇ ಇಲ್ಲ. ಏನಾಗದ ಅಂದ್ರೆ ಆ ಥರ ಮಾಡೋಕ್ಕೆ ರೈತರಿಗೆ ಅವಕಾಶ ಕೊಡೋಲ್ಲ. ದಯವಿಟ್ಟು ಹೊಸ DPR ಆಗಬೇಕು, ಹೊಸ ಕಾಂಪನ್ಸೇಷನ್ ಫಿಕ್ಸ್ ಆಗಬೇಕು. ಇಷ್ಟೇ ನಮ್ಮ 2 ಬೇಡಿಕೆ. ಈಗಾಗಲೇ ಮೊನ್ನೆ ನಾವು DC ಅವ್ರ ಹತ್ರ ಮಾತಾಡಿದ್ರು, ಅವ್ರು ಒಪ್ಕೊಂಡಿದ್ದಾರೆ. ಈಗಾಗಲೇ ಕಾಂಪನ್ಸೇಷನ್ ಒಪ್ಕೊಂಡಿದ್ದಾರೆ. DC ಅವ್ರು ಬಂದಿರೋ ಸರ್ವರ್ ಅದು ಬಂದಿಲ್ಲ. ಆದ್ದರಿಂದ ದಯವಿಟ್ಟು ನಾವು ಇದಕ್ಕೆ ಮಾಡೋಕ್ಕೆ ಅವಕಾಶ ಕೊಡೋಲ್ಲ. ಇಷ್ಟೇ ನಮ್ಮ. ಒಂದು ವೇಳೆ ಮಾಡಿದರೆ ಸರ್, ಇವತ್ತು ಮಾಡಿದ್ರೇನು ಮಾಡೋಕ್ಕಾಗಲ್ರಿ. ಮಾಡಿದ್ರೆ ಶೂಟ್ ಮಾಡೋಕ್ಕತ್ತ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ, ಮಾಡೋಕ್ಕಾಗಲ್ಲ. ಸರ್ಕಾರ ಜನಗಳಿಗೋಸ್ಕರ ನಾಗರಾಜ ಮೂರ್ತಿ, BP ನಾಗರಾಜ ಮೂರ್ತಿ. ಈಗ 15 ದಿನದಲ್ಲಿ ಮಾಡಿಲ್ಲ ಅಂದರೆ ಕ್ಯಾನ್ಸಲ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಏನು ಸರ್ ಏನಿದು ಪಣ್ಣೆದುಂಡಿ ಮೇಲ್ಸೇತುವೆ ಕಾಮಗಾರಿ 100 ಕೋಟಿ ಪ್ರಾಜೆಕ್ಟ್ ಇದು. ನಾವು 2 ವರ್ಷದಿಂದ ಹೋರಾಟ ಮಾಡ್ಕೊಂಬರ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ ಅವೈಜ್ಞಾನಿಕ. ಯಾಕೆಂದರೆ ಇವು DPR ತಯಾರು ಮಾಡಿರೋದೇ ಇವರು ಮೋಸ. ಇಲ್ಲಿ ಏನಾಗಿದೆ ಅಂದರೆ ಸುತ್ತಮುತ್ತ ಒಂದು 40-50 ಹಳ್ಳಿಗಳು. ಇಲ್ಲಿ ಜಂಕ್ಷನ್ ಇದು. ಇಲ್ಲಿ ನಮಗೆ ರೈಲ್ವೆ ಬ್ರಿಡ್ಜ್ ಆಗಬೇಕಾದ್ರೆ ಅಂಡರ್ ಪಾಸ್ ಆಗಬೇಕು. ನಮಗೆ ಅಂಡರ್ ಪಾಸ್ ವ್ಯವಸ್ಥೆ ಮಾಡಿಲ್ಲ. ಹಾಗೂ ಇಲ್ಲಿ ಏನಾಗಿದೆ, ಈ ಜಮೀನು ಏನು ರೈತರು ಕಳ್ಕೊಂಡಿದ್ದಾರೆ ಆ ಜಮೀನುಗಳಿಗೆ ಸರಿಯಾದ ವ್ಯಾಲ್ಯೂ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿಲ್ಲ. ನಾವು ಈ ಬೇಡಿಕೆಯಲ್ಲಿ ಇಟ್ಕೊಂಡು ನಾವು 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತು ಏನಾಗಿದೆ, ಜಿಲ್ಲಾಡಳಿತ ಇವತ್ತು 10 ಬಾರಿ ಮೀಟಿಂಗ್ ಮಾಡಿದ್ದಾರೆ. 10 ಬಾರಿ ಮೀಟಿಂಗ್ ಮಾಡಿದ್ರು ನಿಮ್ಮ ಈ ಏನು ಸಮಸ್ಯೆ ಇದೆ ನಾವು ಬಗೆಹರಿಸ್ತೀವಿ ಅಂತ ಹೇಳ್ಕೊಂಡ್ಬಿಟ್ಟಿದ್ರೆ ಇವತ್ತು ಬಲವಂತವಾಗಿ ಇವತ್ತು ಈ ಕಾಮಗಾರಿ ಮಾಡೋ ಸಲುವಾಗಿ ಇವರು ಇವತ್ತು ಒಂದು 100-200 ಜನ ಪೊಲೀಸ್ಗಳು ಹಾಕೊಂಡು ಇವತ್ತು ಬಂದು ಗೂಂಡಾ ರೀತಿಯ ವರ್ತಿಸ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದ ಇವತ್ತು ಬಗ್ಗಲ್ಲ. ನಮ್ಗೆ ಏನಾಗಿದೆ ಅಂದರೆ ನಾವು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯಗಳು, ಅದೇ ರೀತಿ ಈ ಭಾಗಕ್ಕೆ 40-50 ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಒಂದು DPR ತಯಾರು ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆ DPR ತಯಾರು ಮಾಡಿ ಹೊಸ DPR ಮುಖಾಂತರ ಒಂದು ನಮಗೆ ಅಂಡರ್ ಪಾಸ್ ಆಗಬೇಕು, ಬಸ್ ಸ್ಟ್ಯಾಂಡ್ ಆಗಬೇಕು. ಮತ್ತು ಏನಿಲ್ಲಿ ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆ ಸರಿಯಾದ ಇಲ್ಲಿ 14-15 ಲಕ್ಷ ರೂಪಾಯಿ ವ್ಯಾಲ್ಯೂ ಇದೆ ಒಂದು ಗುಂಟೆಗೆ. ಅವ್ರು ಕೊಟ್ಟರೆ 1,32,000 ರೂಪಾಯಿ. ಇದು ಯಾವ ನ್ಯಾಯನಿದು? ಇದರ ವಿರೋಧ ಇವತ್ತು ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಕಾಮಗಾರಿ ನಡೆಯೋಕ್ಕೆ ಅವಕಾಶ ಮಾಡಿಕೊಡಲ್ಲ. ಇಷ್ಟು ಹೇಳಿ ನಮ್ಮ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ. ಕಾಲೇಜು ಸ್ಕೂಲು ಹೋಗೋ ಮಕ್ಕಳಿಗೆಲ್ಲ ತೊಂದರೆ, ಬಸ್ಗಳು ಸಿಗ್ತಾ ಇಲ್ಲ. ಸುತ್ತಮುತ್ತ ಹಳ್ಳಿಗೆಲ್ಲ ಕಾಲೇಜ್ ಸ್ಕೂಲ್ ಹೋಗೋ ಮಕ್ಕಳೆಲ್ಲ ಬರ್ತಾರೆ. ಲೇಡೀಸ್ ನಿಂತಿದ್ರಂತೂ ಬಸ್ಗಳನ್ನೂ ನಿಲ್ಸಲ್ಲಿ. ಅದಕ್ಕೆ ನಮಗೆ ಸೇತುವೆ ಏನು ಹೊಡೆಯೋದು ಬೇಡಿ. ನಮಗೆ ಚೆನ್ನಾಗೇ ಬಸ್ ಸ್ಟ್ಯಾಂಡ್ ಬೇಕು. ನಾವು ಪಕ್ಕದಲ್ಲಿ ಹೋಗಿ ಬಸ್ ಹತ್ತಕ್ಕಾಗಲ್ಲ. ಅದೇ ನಮ್ಗೆ ಬಸ್ ಸ್ಟ್ಯಾಂಡು ಇಲ್ಲೇ ಬೇಕು. ಕೇಳ್ತಾರೆ.